GMS ನ್ಯೂಸ್ ಸಾಗರ ಸುತ್ತದ ಅಚೇಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಈ ದಿನದ ನ್ಯೂಸ್ ಅಪ್ಡೇಟ್ನ ಪ್ರಾಯೋಜಕರು ಯಶು ಏಜೆನ್ಸೀಸ್, PLD ಬ್ಯಾಂಕ್, ಮೊದಲನೇ ಮಹಡಿ, ಗಾಂಧಿನಗರ, ಗಣಪತಿ ಕೆರೆ ಸಮೀಪ, ಸಾಗರ. ನಿಮ್ಮ ಸೇವೆಯೇ ನಮ್ಮ ಸಂತೃಪ್ತಿ. ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟದ ಸ್ಯಾನಿಟರಿ ಮತ್ತು ಬಾತ್ವೇರ್ ಪ್ರಾಡಕ್ಟ್ಗಳು ದೊರೆಯುತ್ತದೆ. ಸಂಪರ್ಕಿಸಿ 9461670164 ಅಥವಾ 08183220164. ಒಳ್ಳೆಯ ಗುಣಮಟ್ಟದ ವಸ್ತುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಯಶು ಏಜೆನ್ಸೀಸ್, PLD ಬ್ಯಾಂಕ್, ಮೊದಲನೇ ಮಹಡಿ, ಗಾಂಧಿನಗರ, ಗಣಪತಿ ಕೆರೆ ಸಮೀಪ, ಸಾಗರ. ಭೇಟಿ ನೀಡಿ ಭರವಸೆ ಮಾಡಿಕೊಳ್ಳಿ. ಮೊದಲಿಗೆ ಮುಖ್ಯಾಂಶಗಳು. ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 46 ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ 6 ರಿಂದ 10 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಶಾಸಕ ಎಚ್ ಹಾಲಪ್ಪ ಹರತಾಳು ಮಾಹಿತಿ. ಸರ್ವ ರಸ್ತೆ ಅಗಲೀಕರಣಕ್ಕೆ ನಗರಸಭೆಯಿಂದ ಗಡಿಗುರುತು ಕಾರ್ಯ ಪ್ರಾರಂಭ. ಅನಾಥಾಶ್ರಮ ಹೆಸರಿನಲ್ಲಿ ಜನರಿಗೆ ಟೋಪಿ ಹಾಕುತ್ತಿದ್ದ ಗ್ಯಾಂಗ್ ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಹಸ್ತಾಂತರ. ಸಾಮಾಜಿಕ ಕಾರ್ಯಕರ್ತ SV ಓಂಕಾರ ತಾಳಗುಪ್ಪ 3 ಕ್ಷೇತ್ರದಿಂದ ಪಂಚಾಯಿತಿ ಚುನಾವಣಾ ಕಣಕ್ಕೆ. ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಡಿ ಗಣಪತಪ್ಪ, ಕಾರ್ಯದರ್ಶಿಯಾಗಿ ಮೂರ್ತಿ MY ಅವಿರೋಧ ಆಯ್ಕೆ. ಗ್ರಾಮೀಣ ಪ್ರದೇಶಕ್ಕೆ ಬಸ್ ಸೌಲಭ್ಯ ಒದಗಿಸಿ ಮತ್ತು ಸ್ಯಾನಿಟೈಸ್ ಮಾಡಿಸಲು ಬಡ್ತಿ ಮುಖ್ಯ ಶಿಕ್ಷಕರ ಸಂಘದಿಂದ ಮನವಿ. ದೈವಜ್ಞ ಸಮಾಜದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ. MSIL ಮದ್ಯ ಮಾರಾಟ ಮಳಿಗೆ ತೆರೆಯುವುದನ್ನು ಖಂಡಿಸಿ ಬೆಳ್ಳಿಕೊಪ್ಪ ಗ್ರಾಮಸ್ಥರಿಂದ ಚುನಾವಣಾ ಬಹಿಷ್ಕಾರ. ಈಗ ಸುದ್ದಿಯ ವಿವರ. ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ 46 ಗ್ರಾಮ ಪಂಚಾಯಿತಿಗಳಿಗೂ ಮೂಲಭೂತ ಸೌಲಭ್ಯ ಕಲ್ಪಿಸುವಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದೇವೆ. ಪ್ರತಿ ಗ್ರಾಮ ಪಂಚಾಯಿತಿಗೆ 6 ಕೋಟಿ ರೂಪಾಯಿನಿಂದ 10 ಕೋಟಿ ರೂಪಾಯಿಯವರೆಗೆ ಅನುದಾನ ನೀಡಲಾಗಿದೆ ಎಂದು ಶಾಸಕ ಎಚ್ ಹಾಲಪ್ಪ ಹರತಾಳು ತಿಳಿಸಿದರು. ಸಾಗರ ತಾಲೂಕಿನ ಮಾಸೂರಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಮಂಗಳವಾರ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಜೊತೆ ಸಮಾಲೋಚನಾ ಸಭೆ ನಡೆಸಿ ಮಾತನಾಡಿದ ಅವರು, ಪ್ರಮುಖವಾಗಿ ರಸ್ತೆ, ವಿದ್ಯುತ್ ದೀಪ, ಕಿರುಸೇತುವೆ ಬಗ್ಗೆ ಜನರು ಬೇಡಿಕೆ ಇರಿಸಿದ್ದು ಅದನ್ನು ಹಂತ ಹಂತವಾಗಿ ಪೂರೈಸುವ ನಿಟ್ಟಿನಲ್ಲಿ ಗಮನ ಹರಿಸಲಾಗಿದೆ ಎಂದರು. ಮತದಾರರಿಗೂ ಒಳ್ಳೆಯ ಅಭ್ಯರ್ಥಿಗಳನ್ನ ಆರಿಸಿ ಅಂತ ಕೇಳೋದು ಮತ್ತು ನಮ್ಮ ಹುಡುಗರಿಗೆಲ್ಲ ಒಂದು ಧೈರ್ಯ ಹೇಳೋದು ಮತ್ತು ಪಕ್ಷ ಸಂಘಟನೆ ಇವೆಲ್ಲವನ್ನು ಇಟ್ಕೊಂಡು ಓಡಾಡ್ತಿದ್ದೀವಿ. ಪ್ರತಿ ಪಂಚಾಯತಿಗೂ ಹೋಗ್ತಾ ಇದ್ದೀನಿ. ನಿನ್ನೆ 10 ಪಂಚಾಯತಿಗೆ ಹೋಗಿದ್ದೆ. ಇವತ್ತು 9 ಪಂಚಾಯತಿಗೆ ಇವತ್ತು 10 ಪಂಚಾಯತಿಗೆ ಹೋಗ್ತಾ ಇದ್ದೀನಿ. ಪ್ರತಿ ಪಂಚಾಯತಿ ಒಂದು 2 ಕಡೆ 3 ಕಡೆ ಕನಿಷ್ಠ 22-23 ಕಡೆ 25 ಕಡೆ ಕೂತು ಮಾತಾಡಿ ಬರೋದು. ಬೆಳಗ್ಗೆ ಒಂದು 9ಕ್ಕೆ ಹೊರಡ್ತೇವೆ. 9ಕ್ಕೆ ಹೊರಟು ರಾತ್ರಿ 9ರವರೆಗೆ ಒಂದು 12 ತಾಸಲ್ಲಿ ಒಂದು 24-25 ಕಡೆ ಅವರೇಜ್ ಒಂದು ಮಾತಾಡಿಕೊಂಡು ಕಾರ್ಯಕರ್ತರಿಗೆ ಭೇಟಿ, ಸಂಪರ್ಕಕ್ಕೆ ಒಂದು ಅನುಕೂಲ, ಚುನಾವಣೆ ಒಂದು ಸಂದರ್ಭ ಈಗ ಮಾಡ್ಕೊಂಡು ಹೋಗ್ತಾರೆ. ಈಗ ನಾವು ಚುನಾವಣಾ ಆಯೋಗದವರು ಹೇಳಿದ್ದಾರೆ, ಅದರಂಗೆ ನಡ್ಕೊತಿದ್ದೀವಿ. ಆದರೂ ನಮ್ಮ ಕಾರ್ಯಕರ್ತರು ಕಂಟೆಸ್ಟ್ ಮಾಡಿದ್ದಾರೆ. ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ತಾರೆ. ನಾವು ಈ ಸರಿ 75% ಗೆಲ್ತೀವಿ. ಇಲ್ಲಿ ಈ ಭಾಗದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಬೇರೆ ಕಡೆ ಎಲ್ಲ ಒಳ್ಳೆ ಉತ್ಸಾಹ ಇದೆ ಮತ್ತು ಎಲ್ಲ ಕಡೆ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಅಂದರೆ ನಿಂತಿದ್ದಾರೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು. ಬದಲಾದ ರಿಸರ್ವೇಷನ್ಗಳೇನು ಸರ್? ಅಭ್ಯರ್ಥಿಗಳನ್ನ ಆರಿಸ್ರಪ್ಪ ಅಂತ ಹೇಳ್ತಾ ಇದ್ದೀವಿ. ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದೆ, ಅವ್ರ ಜೊತೆಗೆಲ್ಲ ಸಹಬಾಳ್ವಿರುವಂಥ, ಅವ್ರ ಜೊತೆಗೆ ಒಳ್ಳೆ ಕೋಆರ್ಡಿನೇಷನ್ ಇರ್ತಕ್ಕಂಥ ಸ್ವಲ್ಪ ವಿದ್ಯಾವಂತರಿಗೆಲ್ಲ ಗೆಲ್ಲಿಸ್ರಪ್ಪ ಅಂತ ಜನಕ್ಕೆ ವಿನಂತಿ ಮಾಡ್ತಾಯಿದ್ದೀವಿ. ಸ್ವಲ್ಪ ವಿದ್ಯಾವಂತರು, ತಿಳುವಳಿಕೆ ಇರೋರು, ವಿದ್ಯಾವಂತರೇ ಆಗಬೇಕಾಗಿಲ್ಲ, ಕ್ವಾಲಿಫೈಡ್ ಅಂತಿಲ್ಲ, ಸ್ವಲ್ಪ ಆ ಥರ ಮಾಡಿದ್ದಾರೆ. ಸಾಗರಕ್ಕೆ ಕುಡಿಯೋ ನೀರು ತರೋ ಸಂದರ್ಭದಲ್ಲಿ ತಾಳಗುಪ್ಪ ಹೋಬಳಿಗೆ 28 ಗ್ರಾಮಗಳಿಗೆ ಕೊಡಬೇಕು ಅಂತೇಳಿ ನಾನಿದ್ದಾಗ 14 ಹಳ್ಳಿಗೆ ಸ್ಯಾಂಕ್ಷನ್ ಮಾಡಿಸಿದ್ದೆ. ತಿಮ್ಮಪ್ಪನವ್ರನ್ನ 28 ಹಳ್ಳಿಗೆ ಮಾಡಿದ್ದಾರೆ. ಆ ನೀರನ್ನು ಸರಿಯಾದ ರೀತಿ ಹಂಚಿಕೆ ಆಗಬೇಕು. ಅನಂತಪುರ ಹೋಬಳಿಗೆ
ಡ್ಯಾಮಿಂದ ಅಂಬ್ಲಿಗೋಳ ಡ್ಯಾಮಿಂದ ನೀರು ತಂದು ತರ್ತಕ್ಕಂಥ 91 ಕೋಟಿ ಯೋಜನೆ. ಅಂದರೆ ಎಲ್ಲ ಹಳ್ಳಿಗಳಿಗೂ ಶಾಶ್ವತವಾದ ಕುಡಿಯೋ ನೀರು ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಬಾರ್ದು. ಭೂಮಿ ಒಳಗೆ ನೀರು ತರೋಕ್ಕಿಂತ ಸರ್ಫೇಸ್ ವಾಟರ್ನ ಕೊಡಬೇಕಂತ ಬಹುಗ್ರಾಮ ಯೋಜನೆ 91 ಕೋಟಿ ರೂಪಾಯಿ ಮಾಡಿದ್ದೀವಿ. ಈಗ ಅದೊಂದು ಮೊನ್ನೆ ಸಾಗರಕ್ಕೆ CM ಬಂದಾಗ ತಾವೆಲ್ಲ ಇದ್ರಿ, ಶರಾವತಿಯಿಂದ ಇಡೀ ಸಾಗರ ಮತ್ತು ಹೊಸನಗರ ತಾಲೂಕಿನ ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡಬೇಕು ಅಂತೇಳಿ DPR ಮಾಡೋಕ್ಕೆ ಆರ್ಡರ್ ಮಾಡಿದ್ದಾರೆ. ಅಲ್ಲ, ಕಸಬಾ ಹೋಬಳಿ ಬಿಟ್ಟು ಕಸಬಾ, ಆಮಿನಹಳ್ಳಿ, ಅನಂತಪುರಕ್ಕೆ ಅರ್ಧ ಮುಕ್ಕಾಲಾಗಿದೆ ಮಾಡಿದ್ದೀವಿ. ಮತ್ತು ಹೊಸನಗರದಲ್ಲಿ ಕೂಡ ಕಸಬಾ ಮತ್ತು ರಿಪ್ಪನ್ಪೇಟೆ ಹೋಬಳಿ, ಕೆರೆಹಳ್ಳಿ ಅಂತಾರೆ, ರಿಪ್ಪನ್ಪೇಟೆ ಏರಿಯಾ, ಕೆರೆಹಳ್ಳಿ ಹೋಬಳಿ ಅಲ್ಲಿವರೆಗೂ ತೊಗೊಂಡು ಹೋಗ್ಬೇಕು ಅಂತ ಮಾಡಿದ್ವಿ. ಏನಕ್ಕೆ ಭಾಳ ದೊಡ್ಡ ಯೋಜನೆ 100 ಕೋಟಿ 200 ಕೋಟಿ ಎಲ್ಲ ಹೌದಾ ಇದು ಅಂತ ಮಾಡ್ತಾಯಿದ್ದೀವಲ್ಲ. 91 ಕೋಟಿ ಮಾಡಿದ್ದೀವಿ, 91 ಕೋಟಿ ಕೊಟ್ಟಿದ್ದೀವಿ. ಹಾಗಾಗಿ ಅದೊಂದು ದೊಡ್ಡ ವಿಷಯ ಅಲ್ಲ ನಮಗೆ. ಕೊರೋನಾ ಬರ್ತಾ ಹೋಗಿದ್ರೆ ಅದು ಕಥೆಯೇ ಬೇರೆ ಇತ್ತು, ಮಾಡ್ತಿದ್ವಿ ಸರ್. ಗ್ರಾಮೀಣ ಕೊಟ್ಟು ಬರ್ತಾ ಇದ್ದೀವಿ. ಕನಿಷ್ಠ ಒಂದು ಆವ್ರೇಜ್ 5 ಕೋಟಿ ಹಂಗೆ, ಕನಿಷ್ಠ 5 ಕೋಟಿ. ಯಾವುದು ಮಾಸೂರ ಎಷ್ಟೊಂದು ಇದಾವಲ್ಲ, ಮಾಸೂರು ಕೊಡು. ಈ ಥರ ಪಟ್ಟಿ ತೊಗೊಂಡು ಹೋಗ್ತೀನಿ. ಮಾಸೂರು 10 ಕೋಟಿ 9,34,000 ಕೆಲಸ ಇದೆ. ಇಷ್ಟು ಕೆಲಸ ಆಗಿರೋದು ಈ 2.5 ವರ್ಷದಲ್ಲಿ. ಇದು 10 ಇದೆ, ಅಲ್ಲಿ ಬರೀ 4.5 ಇದೆ. ಯಾವುದೋ ಒಂದು ಹೋಗಿದೆ. ಒಂದು 6 ಕೋಟಿ ಅವರೇಜ್ ಇದೆ ಪ್ರತಿ ಗ್ರಾಮ ಪಂಚಾಯತಿ. ಇಲ್ಲಿದೆ ಪಟ್ಟಿ. ಇದ್ರಾಗ ಯಾವ ತಪ್ಪಿದ್ರೂ ಹೇಳ್ಬೋದು, ಯಾರು ಬೇಕಾದ್ರೆ. ಅದನ್ನು ಬಹಿರಂಗದಾಗ ಕೊಡ್ತಾ ಇದ್ದೀವಿ. ಈಗ ಒಂದು ಆವರೇಜ್ 6 ಕೋಟಿ ಹಂಗೆ 46 ಗ್ರಾಮ ಪಂಚಾಯತಿ, 46 ಅಲ್ಲಿ ಹೊಸನಗರ ಸೇರಿ 46 ಗ್ರಾಮ ಪಂಚಾಯತಿಗೂ ಮಾಡಿದ್ದೀವಿ. ಹಳ್ಳಿಗಳ ನಮ್ಮ ಸಾಗರ ಕ್ಷೇತ್ರದಲ್ಲಿ ಕಾಲು ಸಂಖ್ಯೆಗಳು ಆಗಬೇಕಾಗಿತ್ತು. ಆ ಭಾಗದಲ್ಲಿ ಒಂದಿಷ್ಟು ಮಾಡಿದ್ದೀವಿ, ಇನ್ನೂ ಒಂದು 100 ಮಾಡಬೇಕು. ಸರ್ಕಾರದಲ್ಲಿ ಪ್ರಸ್ತಾವನೆ ಇದೆ. ಈಗಲೇ 69, ಅಲ್ಲಿ ಒಂದು 40 ಚಿಲ್ಲರೆ ಮಾಡಿದ್ವಿ, 100 ಚಿಲ್ಲರೆ ಮಾಡಿದ್ವಿ ಕಾಲು ಸಂಖ್ಯೆ. ನಮ್ಮ ಮಕ್ಕಳು ಶಾಲೆಗೆ ಸರಿಯಾಗಿ ಹೋಗಿ ಬರೋ ಹಾಗಾಗಬೇಕು. ಶಾಲೆ ಕಾಲೇಜುಗಳಿಗೆ ಕುಡಿಯೋ ನೀರು, ಜನರಿಗೆ ಕುಡಿಯೋ ನೀರು ಮೊದಲು ಒದಗಿಸ್ಬೇಕು. ಇದು ಭಾಳ ಮುಖ್ಯವಾದ. ಮತದಾರರು ಹೋದಲ್ಲಿ ನಿಮ್ಮಲ್ಲಿ ಏನು ಬೇಕು ಅಂತ ಪ್ರಶ್ನಿಸ್ತಾರೆ. ಇದೇ ರಸ್ತೆ ಆಗಿಲ್ಲ, ಲೈಟ್ ಆಗಿಲ್ಲ, ಲೈಟ್ ಹಾಕಿ ಕುಡಿ ಅಂತಾರೆ. ಲೈಟ್ ಹಾಕೋದು ನನ್ನ ಕೆಲಸ ಅಲ್ಲ. ನೀವು ಒಳ್ಳೆಯವ್ರನ್ನ ಆರಿಸಿ ಅವ್ರು ಲೈಟ್ ಹಾಕಿಸ್ತಾರೆ ಕೆಲಸ. ಸರ್, ಒಳ್ಳೆ ಹುಡುಗರನ್ನ ಆರಿಸಿ, ಒಳ್ಳೆಯ ಒಂದು ಜನರನ್ನ ಆರಿಸಿ, ತಿಳುವಳಿಕೆರೋನ್ನ ಆರಿಸಿ. ಕೇಂದ್ರ ರಾಜ್ಯ ಸರ್ಕಾರದ ಹಣಕಾಸು ಅನೇಕ ಯೋಜನೆಗಳು ಬರ್ತವೆ. NREGA ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವಂಥವ್ರನ್ನ ಆರಿಸಿ ಅಂತ ಕೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಲೋಕನಾಥ್ ಬಿಳಿಸಿರಿ, ಕಾರ್ಯದರ್ಶಿ ದೇವೇಂದ್ರಪ್ಪ ಯಲಕುಂದ್ಲಿ, ಪ್ರಮುಖರಾದ ಕೊಟ್ರಪ್ಪ ನೇದರವಳ್ಳಿ, ಬಂಗಾರಪ್ಪ ಬೇಡಿ ಇನ್ನಿತರರು ಹಾಜರಿದ್ದರು. ಸಾಗರ ನಗರ ವ್ಯಾಪ್ತಿಯ ನಾಗರಿಕರ ಬಹುಕಾಲದ ಬೇಡಿಕೆಯಾಗಿದ್ದ ಸೊರಬ ರಸ್ತೆ ಅಗಲೀಕರಣಕ್ಕೆ ಮಂಗಳವಾರ ನಗರಸಭೆ ಅಧಿಕಾರಿಗಳು ಚಾಲನೆ ನೀಡಿದ್ದಾರೆ. ಈಚೆಗೆ ಮುಖ್ಯಮಂತ್ರಿಗಳು ಸಾಗರಕ್ಕೆ ಆಗಮಿಸಿದಾಗ ಏರ್ಪಡಿಸಲಾಗಿದ್ದ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಸೊರಬ ರಸ್ತೆ ಅಗಲೀಕರಣಕ್ಕೆ 30 ಕೋಟಿ ರೂಪಾಯಿ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದ್ದರು. ನಂತರ ಶಾಸಕ ಎಚ್ ಹಾಲಪ್ಪ ಹರತಾಳು ಅವರು ಸಹ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಚುರುಕುಗೊಳಿಸುವಂತೆ ಸೂಚನೆ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಮಂಗಳವಾರ ನಗರಸಭೆ ಪೌರಾಯುಕ್ತ HK ನಾಗಪ್ಪ, ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ದಿನೇಶ್ ಅವರ ನೇತೃತ್ವದ ತಂಡ ಭೂಸ್ವಾಧೀನ ಸಂದರ್ಭದಲ್ಲಿ ನೆಲಸಮ ಮಾಡುವ ಕಟ್ಟಡಗಳ ಜಾಗವನ್ನು ಗುರುತಿಸುವ ಕೆಲಸ ಮಾಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತ HK ನಾಗಪ್ಪ, ಇದು ಮಾನ್ಯ ಶಾಸಕರಾದ ಎಚ್ ಹಾಲಪ್ಪ ಹರತಾಳ್ರವರು ಕೋರಿಕೆ ಮೇಲ್ಗಡೆ ಇತ್ತೀಚೆಗೆ ಸಾಗರದಲ್ಲಿ ಭೇಟಿ ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಈ ರಸ್ತೆ ಅಗಲೀಕರಣಕ್ಕೆ 30 ಕೋಟಿ ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿದ ಮೇಲ್ಗಡೆ ಸರ್ಕಾರದಲ್ಲಿ ಈಗ ಏನು 30 ಕೋಟಿಗಳನ್ನು ಮಂಜೂರು, ಈ ಭೂ ಪರಿಹಾರ ಮಂಜೂರು ಮಾಡುವ ಹಂತದಲ್ಲಿದೆ. ಆದರೆ ಇನ್ನು ಈ ಅಮೌಂಟನ್ನು ನಮ್ಮ ಭೂ ಸ್ವಾಧೀನ ಅಧಿಕಾರಿ AC ಅವರ ಅಕೌಂಟಿಗೆ ಹಾಕಬೇಕು ಅಂದರೆ ಇಲ್ಲಿ ನಾವು ಪ್ರತಿಯೊಂದು ಪ್ರಾಪರ್ಟಿನೂ ಅಳತೆ ಮಾಡಿ ಪ್ರತಿಯೊಂದು ಪ್ರಾಪರ್ಟಿಗೂ ಎಷ್ಟು ಮೌಲ್ಯ ಆಗುತ್ತೆ ಅನ್ನೋದನ್ನು ನಾವು ನಿಖರವಾಗಿ ಕೊಡಬೇಕಾಗಿರೋದು. ಇವತ್ತು ಪ್ರತಿ ಪ್ರಾಪರ್ಟಿನ ಅಳತೆ ಮಾಡಿ ನಿಖರವಾದ ಸರ್ಕಾರಕ್ಕೆ ವರದಿ ಕೊಡೋದಕ್ಕೋಸ್ಕರ, ವರದಿಯನ್ನು ಹಣ ರಿಲೀಸ್ಗೋಸ್ಕರ ಪ್ರಪೋಸಲ್ ಅಂತ ಕೇಳಿದರೆ ಅದಕ್ಕೋಸ್ಕರ ಈ ಸರ್ವೆ ಮಾಡಿ. ಸಾಗರ ತಾಲೂಕಿನ ಆನಂದಪುರಂ ಸಮೀಪದ ಹೆಬ್ಬೋಡಿ ಗ್ರಾಮದಲ್ಲಿ ಮನೆ ಮನೆಗೆ ಅನಾಥಾಶ್ರಮದ ಬಡ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ, ನಿರಾಶ್ರಿತರಿಗೆ ಸಹಾಯ ಮಾಡಿ ಎಂದು ಹಣ, ಬಟ್ಟೆ,
ಅಕ್ಕಿ ಇನ್ನಿತರೆ ವಸ್ತುಗಳನ್ನು ಸಂಗ್ರಹಿಸುತ್ತಿದ್ದ ವಂಚಕ ಜಾಲವೊಂದನ್ನು ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇತ್ತೀಚಿನ ಕೆಲವು ವರ್ಷಗಳಿಂದ ತಾವು ಅನಾಥಾಶ್ರಮದ ಕಡೆಯವರು ಎಂದು ಹೇಳಿಕೊಂಡು ಲಗೇಜ್ ಆಟೋವೊಂದರ ಎದುರು ಮೈಸೂರಿನ ಯಾವುದೋ ಅನಾಥಾಶ್ರಮದ ಹೆಸರು ಹಾಕಿರುವ ಫ್ಲೆಕ್ಸ್ ಅಳವಡಿಸಿಕೊಂಡು ಕೆಲವರು ಬರುತ್ತಿದ್ದರು. ಅನಾಥರಿಗೆ ಕೊಟ್ಟ ವಸ್ತುಗಳನ್ನು ಈ ತಂಡವು ರಸ್ತೆ ಮಧ್ಯದಲ್ಲಿ ಎಸೆದು ಹೋದರೆ ಅಕ್ಕಿಯನ್ನು ಯಾರಿಗಾದರೂ ಮಾರಾಟ ಮಾಡುತ್ತಿದ್ದರು. ಹಣವನ್ನು ಮಾತ್ರ ತಾವು ಇರಿಸಿಕೊಂಡು ಜನರಿಗೆ ಅನಾಥಾಶ್ರಮ ಹೆಸರಿನಲ್ಲಿ ವಂಚನೆ ಮಾಡುವ ಕೆಲಸ ಅನೇಕ ವರ್ಷಗಳಿಂದ ನಡೆಯುತ್ತಿತ್ತು. ಅಂತಹ ಜಾಲವೊಂದನ್ನು ಅನುಮಾನದ ಮೇಲೆ ಹೆಬ್ಬೋಡಿ ಗ್ರಾಮಸ್ಥರು ಹಿಡಿದು ವಿಚಾರಣೆ ನಡೆಸಿದಾಗ ಬಂಡವಾಳ ಬಯಲಾಗಿದ್ದು ಮೋಸ ಮಾಡುತ್ತಿರುವುದನ್ನು ತಂಡವು ಒಪ್ಪಿಕೊಂಡಿದ್ದಾರೆ. ಈ ಬಗ್ಗೆ ಅನಾಥಾಶ್ರಮ ಸೋಗಿನಲ್ಲಿ ಬಂದ ವಂಚಕರು ಹೀಗೆ ಹೇಳುತ್ತಾರೆ. ನಿಮ್ಮ ಹೌದಾ ಮೇಡಮ್? ಹೌದವರು ನಿಮ್ದು ಆಶ್ರಮ ಇದೆಯಾ? ಮತ್ತೆ ಯಾಕೆ ಆಶ್ರಮ ಅಂತ ಬಂದ್ರಿ? ಜೀವನಕ್ಕಾಗಿ ಬಂದಿದ್ದೀರಿ. ಹಳ್ಳಿ ಮೇಲೆ ಅಮಾಯಕರಿಗೆಲ್ಲ ಟೋಪಿ ಹಾಕ್ತಾ ಇದ್ದೀರಿ. ಹಾಂ, ಅವ್ರು ಕೊಡ್ಬೇಕಾದ್ರೆ ನಿಮಗೆ ಏನು ಅನಿಸ್ತಿತ್ತು? ಇಲ್ಲ ಸರ್, ಏನು ಮಾಡಲ್ವಲ್ಲ ಸರ್. ನೀವು ಯಾವ ಆಶ್ರಮ ಅಂತ ಹೇಳಿದ್ದು ಬೆಳಗ್ಗೆ? ಶಾಯಿನೆಲೆ ಆಶ್ರಮ. ಯಾವ ಊರಿಂದ ಬಂದಿರಿ ಅಂದರೆ? ಮೈಸೂರಿಂದ ಬಂದಿರಿ. ಸುಳ್ಳು ಹೇಳಿದ್ದೀರಿ. ಇದೆಲ್ಲ ಪ್ಲಾನ್ ಮಾಡ್ತಾ ಇರೋದು ಯಾರು? ಇಷ್ಟೆಲ್ಲ ಮಾಡಬೇಕು ಅಂತೇಳಿ ನಿಮ್ಮ ಹಿಂದೆ ಒಬ್ರು ಮಾಡೋದು ನೋಡಿ ಮೈಸೂರಿನವರೆಲ್ಲ ಮಾಡ್ತಾರೆ ಸರ್. ಇದೇ ಥರ ದಂಧೆ ಮಾಡ್ತಾ ಇದ್ದಾರೆ. ಕಲ್ತಿದ್ದು ಟೋಪಿ ಹಾಕ್ಬೇಕು ಅಂತೇಳಿ ಈ ಥರ ಎಲ್ಲ ಹಾಕ್ಬಿಟ್ಟು ಪೋಸ್ಟರ್ ಹಾಕ್ಕೊಂಡು ಸಾಯಿಬಾಬನ್ ಪೋಸ್ಟರ್ ಹಾಕ್ಕೊಂಡು ಗಾಡಿ ತೊಗೊಂಡು ಊರ ಮೇಲೆ ಓಡಾಡ್ತಾ ಇದ್ದೀರಿ. ಈ ಥರ ಮಾಡಿದ್ದೀರಿ ಅಲ್ವಾ? ಒಟ್ಟು ಎಷ್ಟು ಜನ ಇದ್ದೀರಿ ನೀವು? ನಾವು ಈ ಕಡೆ ಬಂದಿರಿ ಸರ್, ನಾವು ಇಬ್ಬರೇ ಸರ್. ನೀವಿಬ್ರು ಅಲ್ಲೇ ಅವಾಗಲೇ ಇನ್ನೊಂದು ಟೀಮ್ ಎಲ್ಲೋ ಇದೆ ಅಂದಲ್ಲ? ಅಂದ್ರೆ ಅವರು ಯಾರು ಸರ್? ಅದು ನಮ್ಮ ಅಣ್ಣವ್ರು ಸರ್, ಬಾಳೂರು. ಅವ್ರದ್ದು ಒಂದು ಟೀಮ್ ಇದೇ ಥರ ಇದೆಯಾ? ಇಲ್ಲ, ಅವರು ಇದೆ. ಐಡಿಯಾ ಕೊಟ್ಟಿದ್ದಾರೆ ಇದೆಲ್ಲ ನಿಮಗೆ ಈ ಥರ ಮಾಡಬೇಕು ಅಂತ? ಇಲ್ಲ ಸರ್, ಐಡಿಯಾ ಇಲ್ಲ ಸರ್. ಅವ್ರು ನೋಡ್ಕೊಂಡೆ ಹೈದರಾಬಾದ್ ಕಡೆ ಇದಾರಲ್ಲ, ಅವ್ರು ನೋಡ್ಕೊಂಡೆ ನಾವು ಕಲ್ತ್ಕೊಂಡ್ವಿ. ಮೊದಲು ಕೂಲಿ ಕೆಲಸನೇ ಮಾಡ್ತಾ ಇದ್ದೀವಿ. ನೀವೇ ಹೇಳಿದ್ರಲ್ಲ ಸರ್, ಇಲ್ಲೆಲ್ಲ ಕೂಲಿಗೆಲ್ಲ ಬರ್ತಾ ಇದ್ವಲ್ಲ, ನೀವೇ ಹೇಳಿಲ್ವ ಸರ್? ನೀವು ದೇವ್ರ ಹೆಸರು ಮಾಡ್ಕೊಂಡು ಮಾಡ್ತಿದ್ದೀರಲ್ಲ, ನಿಮಗೆ ಏನು ಅನಿಸಿಲ್ವಾ? ತಪ್ಪಲ್ವಾ? ತಪ್ಪು ಅಂತ ಹೇಳ್ತಾರೆ. ತಪ್ಪಂತ ಹೇಳಿದೆ. ಬೆಳಗ್ಗೆ ಏನಂತ ಹೇಳಿದೆ ನೀನು? ಎಲ್ಲ ನಾವು ಆಶ್ರಮದ ಫೈಲೆಲ್ಲ ಏನದು? ಫೈಲ್ಗಳೆಲ್ಲ ಫೈಲೆಲ್ಲ ಮಾಡಬಾರ್ದಲ್ಲ ಆ ಥರದ್ದು? ಹಾಂ, ಫೈಲು ಐ ಡಿ ಕಾರ್ಡ್ ಏನಾಯ್ತು ನಿಂದು? ಐ ಡಿ ಕಾರ್ಡು ಹಾಕೋ, ಐ ಡಿ ಕಾರ್ಡ್ ಹಾಕಿ ತೋರಿಸು. ಈ ಥರ ಐ ಡಿ ಕಾರ್ಡ್ ಹಾಕ್ಕೊಂಡು ಮಾಡ್ತಾಯಿದ್ದೀರಿ ನೀವೆಲ್ಲ, ತೋರಿಸಿ. ಈ ಥರ ಐ ಡಿ ಕಾರ್ಡು ಕೊಳ್ಳಿ ಹಾಕೋ, ನೀನು ಹಾಕೋ, ಈಗ ಹಾಕೋ. ನೀವು ಮಾಡಿರೋದೆಲ್ಲ ಗೊತ್ತಾಗಬೇಕಲ್ಲ ಜನರಿಗೆ. ಆಯ್ತು ಸರ್. ಕೇಳ್ಕೊಂಡು ನೋಡಿ, ಈ ಥರ ಐ ಡಿ ಕಾರ್ಡ್ ಹಾಕ್ಕೊಂಡು ಐ ಡಿ ಕಾರ್ಡ್ ಎಲ್ಲ ರೆಡಿ ಮಾಡಿಸ್ಕೊಂಡ್ರೆ ಹುಡ್ರು ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ. ಫೈಲ್ ಎಲ್ಲಿದೆ ನಿಮ್ಮ ಫೈಲ್ ಈಗ? ಎಲ್ಲಿದೆ? ಗಾಡಿಯಲ್ಲಿದೆ. ಗಾಡಿ ಎಲ್ಲಿದೆ ಅಲ್ಲ? ಗಾಡಿ ಯಾರ್ದದು? ನಿಂದೆ ಗಾಡಿ. ಪ್ಲಾನ್ ಎಲ್ಲ ನಿಂದೇನ? ಇದಕ್ಕೆ ನೀನೇನು ಮೇಯ್ನಾ? ಹೈದರಾಬಾದ್ ಕಡೆ ಲಿಂಕ್ ಇದೆಯಾ ನಿಮಗೆ? ಆ ಥರದ್ದು ಯಾರಾದರೂ? ಇಲ್ಲ ಸರ್, ನಾವು ಉಟ್ಕೊಂತೀವಿ ಮನೆಯಲ್ಲಿ. ಇವ್ರ ಹತ್ರ ಒಂದು ಸ್ವಲ್ಪ ಮಾತಾಡ್ಸಿ, ಇವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಹೇಳಮ್ಮ, ಹೇಳು. ಏನೂ ಇಲ್ಲ ಸರ್, ನಾವು ಮೊದಲು ಮಗಳು ಕೊಟ್ಟಿದ್ದು ಮೈಸೂರಿಂದ, ಇಲ್ಲಿಂದ ಮೈಸೂರಿಗೆ ಕೊಟ್ಟಿದ್ದು. ಅವ್ರು ಮೈಸೂರಿಗೆ ಕೊಟ್ಟಿದ್ದು, ಅವ್ರ ಕಡೆಯಿಂದ ನಾವು ಇದೆಲ್ಲಾನು ಆಶ್ರಮದೆಲ್ಲಾನು ಕಲ್ತ್ಕೊಂಡಿದ್ವಿ ಸರ್. ಕಲ್ತ್ಕೊಂತ ಬಂದ್ರೆ ಫೈಲ್ ಹೆಂಗ್ ರೆಡಿ ಮಾಡ್ಕೊಂಡ್ರೆ? ಅವ್ರು ಮಾಡ್ಕೊಡ್ತಾರೆ ಸರ್ ಆಶ್ರಮ. ಆಶ್ರಮ ಸುದ್ದಿ ಹೇಳ್ಬೇಡ ನೀನು. ಕಳ್ಳರು ದಂಧೆ ಇದೆಯಲ್ಲ, ಅವ್ರದ್ದು ಆ ಥರ ಮಾಡ್ತಾ ಇದ್ದೀರಿ. ಎಲ್ಲ ರೆಡಿ ಮಾಡಿ ಫೈಲ್ ಮಾಡಿ ಕೊಡ್ತಾರೆ ಕೈಲಿ. ಆಶ್ರಮ ಇಲ್ಲ ಸರ್, ನಾವು ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದೀವಿ. ಆಶ್ರಮ ಇದೆಯಾ? ಇಲ್ಲ. ಸಾಯಿ ನೆಲೆ ಆಶ್ರಮ ಅಂತೇಳಿ ಬೆಳಗ್ಗೆಯಿಂದ ಹೊರಟಿದ್ದಾರೆ. ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಅವ್ರನ್ನ ಹಿಡ್ಕೊಂಡು ಈ ಥರ ಬೆಳಗ್ಗೆಯಿಂದ ಇದು ಮಾಡಿ ಪೊಲೀಸಿಗೆಲ್ಲ ತಿಳಿಸ್ಬೇಕು ಅಂತೇಳಿ ಎಲ್ಲ ಮಾಡಿ ಪತ್ರಕರ್ತರಿಗೆಲ್ಲ ತಿಳಿಸಿದ್ದಾರೆ. ತಿಳಿಸಿ ಪಂಚಾಯತ್ ಬಂದು ಹೆಂಡವ್ರಿಗೆ ಒಪ್ಪಿಸಿ ಅವ್ರಿಗೆ ಅದನ್ನು ಮುಂದೆ ಏನು ತೀರ್ಮಾನ ತಗೊಳ್ತಾರೆ ಅನ್ನೋದನ್ನು ನಾವು ಅವ್ರ ಜವಾಬ್ದಾರಿಗೆ ಬಿಡ್ತಾ ಇದ್ದೀವಿ. ಇಷ್ಟು ನೋಡಿ. ಹೆಬ್ಬೋಡಿ ಗ್ರಾಮಸ್ಥ ರಘು ಮಾತನಾಡಿ, ಒಂದು ಟೀಮ್ ವರ್ಕ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಥರ ಒಂದು ಗಾಡಿ ಮಾಡ್ಕೊಂಬಿಡೋದು, ಒಂದು ಯಾವುದೋ ಆಶ್ರಮ ಅಂತೇಳಿ ಬೋರ್ಡ್ ಹಾಕ್ಕೊಳ್ಳೋದು, ಒಂದು 4 ಫೈಲ್ ಇಟ್ಕೊಳ್ಳೋದು. ಮನೆಗಳಿಗೆ, ಹಳ್ಳಿ ಮನೆಗಳಲ್ಲಿ ಬರೋದು ಹೆಣ್ಮಕ್ಳು ಅವ್ರಿಗೆ ನಾವು ಆಶ್ರಮದಿಂದ ಬಂದಿದ್ದೀವಿ, ಇಲ್ಲಿಂದ ಬಂದಿದ್ದೀವಿ, ಅಲ್ಲಿಗೆ ದಾನ ಮಾಡ್ತೀವಿ, ಈಗ ದಾನ ಮಾಡಿ, ನಿಮ್ಮ ಕೈಲಾದಷ್ಟು ದಾನ ಮಾಡಿ ಅಂತೇಳಿ ಇದೇ ದಂಧೆ ಮಾಡ್ತಾ ಹೋಗೋದು.
ಇವರು ಯಾವುದೇ ಆಶ್ರಮದಿಂದ ಬಂದಿರೋದಿಲ್ಲ. ಇವ್ರದ್ದೊಂದು ಈ ಥರದೊಂದು ಕ್ರೈಮ್ ಇದೆ, ಅದೊಂದು ತಂಡನೇ ಹುಟ್ಕೊಂಡಿದೆ. ಈಗ ಅವರು ಒಬ್ಳು ಕೇಳಿದ್ರೆ ನಾನು ಇಲ್ಲೇವಳು ಅಂತೇಳಿ, ಇನ್ನೊಬ್ಳು ಮೈಸೂರು ಅಂತೇಳಿ, ಇನ್ನೊಬ್ಳು ನಾನು ಕೆಂಗೇರಿಯವನು ಅಂತಾನೆ. ಅಲ್ಲಿ ನಮ್ಮದು 10 ಆಶ್ರಮಗಳಿದ್ದಾವೆ, 5 ಆಶ್ರಮಗಳಿದ್ದಾವೆ, 15 ಆಶ್ರಮಗಳಿದ್ದಾವೆ, ಅಲ್ಲಿಗೆಲ್ಲ ನಾವು ಕಳಿಸ್ಕೊಡ್ಬೇಕು, ನಾವು ಹೊರಟಿದ್ದೀವಿ ಅಂತ ಹೇಳ್ತಾಳೆ. ಒಬ್ಳು ಹೇಳ್ತಾಳೆ ನಾನು ದಿನ ಶುಂಠಿ ತಿಕ್ಕಕ್ಕೆ ಬಂದಿದ್ದೆ, ಏನೋ ಬೀಗರು ಮನೆಗೆ ಬಂದಿದ್ರು, ಬೀಗರು ಹಿಂಗೆ ಹೋಗ್ಬರೋಣ ಒಂದು ರೌಂಡು ಅಂತೇಳಿ ಕರ್ಕೊಂಬಂದರು, ನಾನು ಬಂದಿದ್ದೀನಿ, ನನಗೇನೂ ಗೊತ್ತಿಲ್ಲ ಅಂತೇಳಿ ಒಬ್ರು ಹೇಳ್ತಾಳೆ. ಕೆಲಸ ಭಾಗದಲ್ಲಿ ಭಾರಿ ಕಳ್ಳತನಗಳಾಗ್ತಾಯಿದೆ, ಒಂದು ಬೇರೆ ಬೇರೆ ಕ್ರೈಮ್ಗಳಾಗ್ತಾಯಿದೆ, ಮರ್ಡರ್ಗಳಾಗ್ತಾಯಿದೆ. ಇದರೆಲ್ಲ ನಮಗೆ ಗಮನಕ್ಕೆ ಬಂದಿರೋದ್ರಿಂದ, ಈ ಥರ ಹಳ್ಳಿ ಭಾಗ ಇವ್ರು ಬರ್ತಾ ಇರೋದ್ರಿಂದ ನಮಗೆ ಇವ್ರ ಮೇಲೆ ಒಂದು ಅನುಮಾನ ಇರೋದ್ರಿಂದ ನಾವಿಲ್ಲಿ ಅವ್ರನ್ನ ತಡೆ ಹಿಡಿದು ಈಗ ಪತ್ರಿಕೆ ಅವ್ರಿಗೆ ಕರೆದ್ಬಿಟ್ಟು ನಾವೀಗ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸಾಗರ ತಾಲೂಕಿನ ತಾಳಗುಪ್ಪ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ SV ಓಂಕಾರ್ ಅವರು ತಾಳಗುಪ್ಪ ಕ್ಷೇತ್ರ 3ರಿಂದ ಕಣಕ್ಕೆ ಇಳಿದಿದ್ದಾರೆ. SV ಓಂಕಾರ್ ಕಳೆದ ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾಗ ಒಂದಷ್ಟು ಜನಪರ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಸಹ ಎತ್ತಿದ್ದಾರೆ. ಇದೀಗ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವ ಅವರು ಹೀಗೆ ಹೇಳುತ್ತಾರೆ. ನಾನು ಓಂಕಾರ SV ತಾಳಗುಪ್ಪ ಅಂತ 2015-16ನೇ ಸಾಲಿನ ಚುನಾವಣೆಯಲ್ಲಿ ವಾರ್ಡ್ 1ರಲ್ಲಿ ಅತ್ಯಧಿಕ ಬಹುಮತದಿಂದ ಗೆದ್ದು ಅತ್ಯಂತ ಗ್ರಾಮದ ವಾರ್ಡಿನ ಅಭಿವೃದ್ಧಿಯನ್ನು ಮಾಡಿರುತ್ತೇನೆ. ಅಲ್ಲದೆ ಈ ಬಾರಿಯೂ ಸಹ ವಾರ್ಡ್ 2ರಲ್ಲಿ ನಾನು ಚುನಾವಣೆಗೆ ನಿಂತಿದ್ದೇನೆ. ಕಾರಣ ಏನಂದರೆ, ಏನು ಜನರಿಗೆ ಕಷ್ಟ ನಷ್ಟ ಏನಿದೆ ಅದಕ್ಕೆ ಭಾಗವಹಿಸಿ ಕ್ಷೇತ್ರದ ಅಭಿವೃದ್ಧಿ ಮಾಡಲು ಅತಿ ಹೆಚ್ಚು ಅನುದಾನವನ್ನು ಗ್ರಾಮ ಪಂಚಾಯಿತಿ ಅನುದಾನ ಅಲ್ಲದೆ ಹೊರ ಇಲಾಖೆಯಿಂದಲೂ ಅನುದಾನ ತಂದು ಗ್ರಾಮದ ಅಭಿವೃದ್ಧಿ ಮಾಡಿದ್ದೇನೆ. 1 ಕೋಟಿಗೂ ಮೀರಿದ ಕಾಮಗಾರಿಯನ್ನು ಹಾಸ್ಟೆಲ್ ನಿರ್ಮಿತಿ ಕೇಂದ್ರ ಮಾಡ್ತಿದ್ದಾರೆ. ಹಾಗೂ ಬಾಕ್ಸ್ ಚರಂಡಿ PWD ಇನ್ನಿತರ ಇದರಿಂದ ಬಾಕ್ಸ್ ಚರಂಡಿ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ದಯಮಾಡಿ ವಾರ್ಡ್ 1ನ ಮತದಾರರು ಈ ಬಾರಿಯೂ ಸಹ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ. ನನ್ನ ಕ್ರಮ ಸಂಖ್ಯೆ 2 ಗುರುತು ಸಿಲಿಂಡರು. ದಯಮಾಡಿ ತಾವು ವೋಟ್ ಹಾಕಬೇಕಂತ ಈ ಮೂಲಕ ಸವಿನಯ ಪ್ರಾರ್ಥನೆ. ಸಾಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ D ಗಣಪತಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೋಮವಾರ ನಡೆದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಮೂರ್ತಿ MY, ಕೋಶಾಧ್ಯಕ್ಷರಾಗಿ ಶಾರದಾ, ಉಪಾಧ್ಯಕ್ಷರಾಗಿ ಸತ್ಯನಾರಾಯಣ ಶಿರವಂತೆ, ಶಾರದಾ AS, ಸಂಘಟನಾ ಕಾರ್ಯದರ್ಶಿಗಳಾಗಿ ಮಂಜುಳಾ S, ದಿನೇಶ್ NK, ಸಹ ಕಾರ್ಯದರ್ಶಿಗಳಾಗಿ ತಿಮ್ಮಪ್ಪ NH, ಚಂದ್ರಕಲಾ BR ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿಯಾಗಿ DK ಮೋಳೆ ಕಾರ್ಯನಿರ್ವಹಿಸಿದರು. ಸಾಗರ ತಾಲೂಕಿನ ಶಾಲೆಗಳಿಗೆ ಸ್ಯಾನಿಟೈಸ್ ಹಾಗೂ ಗ್ರಾಮೀಣ ಭಾಗಗಳಿಗೆ ಬಸ್ ಬಿಡುವಂತೆ ಒತ್ತಾಯಿಸಿ ತಾಲೂಕು ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳಾದ ಪ್ರಸನ್ನ V ಅವರಿಗೆ ಸೋಮವಾರ ಮನವಿಯನ್ನು ಸಲ್ಲಿಸಲಾಯಿತು. ಶಿಕ್ಷಕರ ಸಂಘದ ಪ್ರಮುಖರು ಮಾತನಾಡಿ, ಶಿಕ್ಷಕ ಬಂಧುಗಳೇ, ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಹಿರಿಯ ಪ್ರಾಥಮಿಕ ಶಾಲಾ ಬಡ್ತಿ ಮುಖ್ಯ ಸಂಘದ ರಿಜಿಸ್ಟರ್ ಬೆಂಗಳೂರು ಸಾಗರ ಶಾಖೆ ವತಿಯಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜನವರಿ 1ರಿಂದ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು, ವಿದ್ಯಾಗಮ ಅಂತ ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇದೆ. ಈಗಾಗಲೇ ಶಾಲೆಗಳಲ್ಲಿ ಪ್ರಾರಂಭ ಆಗದೇ ಇರೋದ್ರಿಂದ ಶಾಲೆಗಳೆಲ್ಲ ಶುಚಿತ್ವದ ಕಡೆ ಜಾಸ್ತಿ ಗಮನ ಕೊಡಬೇಕಾಗಿದೆ. ಜೊತೆಗೆ ಸ್ಯಾನಿಟೈಸರ್ನ ಗ್ರಾಮ ಪಂಚಾಯಿತಿಗೆ ವಹಿಸಿ ಆಯಾ ಗ್ರಾಮ ಪಂಚಾಯಿತಿಯ ಕಾರ್ಯ ಮುಖಾಂತರ ಒಳಪಡ್ತಕ್ಕಂಥ ಶಾಲೆಗಳಲ್ಲಿ ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು ಇರ್ಬೋದು. ಹಾಗೆಯೇ ನಗರ ಪ್ರದೇಶಗಳಲ್ಲಿ ನಗರಸಭೆ ವ್ಯಾಪ್ತಿಯಿಂದ ಆಯಾ ಶಾಲೆಗಳಿಗೆ ಸ್ಯಾನಿಟೈಸರು ಮಾಡ್ತಕ್ಕಂಥದ್ದು ಮಾಡಿದರೆ ಮಾತ್ರ ಕೋವಿಡ್-19 ತಡೆ ಹಿಡಿಬೋದು. ಹಾಗೆಯೇ ಇವತ್ತು ಗ್ರಾಮೀಣ ಪ್ರದೇಶ ಸಾಕಷ್ಟು ಶಿಕ್ಷಕರು ತಮ್ಮ ಸ್ವಂತ ವೆಹಿಕಲ್ಗಳಿಂದ ಶಾಲೆಗೆ ಹೋಗಿ ಬರ್ತಕ್ಕಂಥದ್ದು ಕಂಡು ಬಂದಿದೆ. ಹಾಗಾಗಿ ದಯಮಾಡಿ ನಮ್ಮ ಸಾಗರ ತಾಲೂಕಿನ ಮೂಲೆ ಹಳ್ಳಿಗಳೆಲ್ಲ ಇತ್ತ ಕಡೆ ಆವಿನಹಳ್ಳಿ ಇರ್ಬೋದು, ತ್ಯಾಗರ್ತಿ ಇರ್ಬೋದು, ಕಟ್ಟಿನಕಾರ್ ಇರ್ಬೋದು, ತುಂಬಿ ಇರ್ಬೋದು, ಈ ಕಡೆ ತಾಲೂಕು ಇರ್ಬೋದು, ಸಾಂಗ್ಲಿ ಇರ್ಬೋದು, ತ್ಯಾಗರ್ತೆ ಎಲ್ಲ ಗ್ರಾಮೀಣ ಭಾಗಗಳಿಗೆ ಬಸ್ಸುಗಳ ವ್ಯವಸ್ಥೆ ಮಾಡಿದಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ಬರಲಿಕ್ಕೆ ಹೋಗೋ ವ್ಯವಸ್ಥೆ ಆಗ್ತಿದೆ. ಹಾಗಾಗಿ ಜೊತೆಗೆ ಈಗಾಗಲೇ ಡಿಸೆಂಬರ್ ತಿಂಗಳು ಬಂದಿದೆ, ಕುಡಿಯುವ ನೀರಿನ ಸಾಕಷ್ಟು ಅಭಾವ ಜನವರಿ ಮತ್ತು ಫೆಬ್ರವರಿ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಸಂಜೆ ಆದೇಶನ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆಯೂ ಸರ್ಕಾರ ಗಮನ ಕೊಡಬೇಕಂತ ಹೇಳ್ತಾ
ಜೊತೆಗೆ ಸರ್ಕಾರ ಇವತ್ತೇನು ಕೋವಿಡ್-19ರಿಂದ ಶಿಕ್ಷಕರ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ದಯಮಾಡಿ ಎಲ್ಲ ನಗರ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಬಿಡ್ತಕ್ಕಂಥದ್ದು, ಜೊತೆಗೆ ಎಲ್ಲ ಶಾಲೆಗಳ ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿಕೊಡ್ಬೇಕಂತ ಈ ಮನವಿಯಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ಈಗಾಗಲೇ ಸರ್ಕಾರ ನಿಗದಿಪಡಿಸಿರೋಂತೆ ಇದೇ ಡಿಸೆಂಬರ್ 27ಕ್ಕೆ ಗ್ರಾಮ ಪಂಚಾಯತ್ಗೆ ಚುನಾವಣೆ ನಡೀತಾ ಇದೆ. ಈಗಾಗಲೇ ಅನೇಕ ತಿಂಗಳುಗಳಿಂದ ಶಾಲೆಗಳನ್ನು ತೆರೆದೇ ಇರೋದ್ರಿಂದ ಮತ್ತು ಅದಕ್ಕೆ ಪೂರಕವಾಗಿರುವಂಥ ಸ್ಯಾನಿಟೈಸ್ ಆಗುವಂಥ ಸಂದರ್ಭ ಅವಶ್ಯಕವಾಗಿದೆ. ಮತ್ತು ಜನವರಿ 1ರಿಂದ ಶಾಲೆಗಳ ಆರಂಭ ಆಗಲಿಕ್ಕೆ ಈಗಾಗಲೇ ಸರ್ಕಾರ ಸೂಚನೆಯನ್ನು ನೀಡಿದೆ. ಆ ನಿಟ್ಟಿನಲ್ಲಿ ಶಾಲೆಗಳ ಸ್ಯಾನಿಟೈಸ್ ಆಗುವಂಥದ್ದು, ಅದರ ಜೊತೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಅತ್ಯಗತ್ಯವಾಗಿ ಆಗಲೇಬೇಕಾಗಿದೆ. ಸಾಕಷ್ಟು ಬಾವಿಗಳ ನೀರು ಬತ್ತಿ ಹೋಗುತ್ತೆ ಜನವರಿ ಫೆಬ್ರವರಿಯ ತಿಂಗಳಲ್ಲಿ. ಹಾಗಾಗಿ ಬೇಸಿಗೆ ಕಾಲದಲ್ಲೂ ಸಹ ನೀರಿನ ಅವಶ್ಯಕತೆ ಬೇಕಾಗಿರೋದ್ರಿಂದ ನೀರಿನ ವ್ಯವಸ್ಥೆಯನ್ನು ಭಾಳ ಮುಖ್ಯವಾಗಿ ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ಬಸ್ಸುಗಳ ವ್ಯವಸ್ಥೆ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಶಿಕ್ಷಕರೆಲ್ಲರೂ. ಮತ್ತು ಶಾಲೆ ಆರಂಭ ಆಗಬೇಕಾದ್ರೆ ಗ್ರಾಮೀಣ ಶಿಕ್ಷಕರಿಗೆ ಮಕ್ಕಳಿಗೂ ವ್ಯವಸ್ಥೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವು ಸಹಾಯ ಮೂಲಕ ನಮ್ಮೆಲ್ಲ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಶೈಕ್ಷಣಿಕ ವ್ಯವಸ್ಥೆಗೆ ಪೂರಕವಾಗಿರುವಂಥ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕಂತೇಳಿ ನಾವು ನಮ್ಮ ಎಲ್ಲ ಶಿಕ್ಷಕರ ಸಂಘದ ಪರವಾಗಿ ನಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಆದ್ಮೇಲೆ ಇವಾಗೇನು ಚುನಾವಣೆ ಪ್ರಾರಂಭವಾಗಿದೆ ಪಂಚಾಯತಿದು, ಈಗಾಗಲೇ ಅನೇಕ ಜನರಲ್ಲಿ ಬಂದು ಹೋಗೋದ್ರಿಂದ ಜೊತೆಗೆ 1ನೇ ತಾರೀಕಿನಿಂದ ಜನವರಿ 1ರಿಂದ ನಮ್ಮ ಶಾಲೆಗಳು ಆರಂಭ ಆಗ್ತಾ ಇದ್ದಾವೆ. ತುಂಬ ದಿನಗಳಿಂದ ಶಾಲೆ ಆರಂಭ ಆಗದೇ ಇರೋದ್ರಿಂದ ಈಗಾಗಲೇ ಶಾಲೆಯ ಸುತ್ತಮುತ್ತ ಪರಿಸರವು ತುಂಬ ಹಾಳಾಗಿದೆ. ಅದರ ಜೊತೆಗೆ ಶಾಲೆಯಲ್ಲಿ ಭೌತಿಕ ಸೌಲಭ್ಯಗಳ ಕೊರತೆಯೂ ಸಹ ಕಾಣ್ತಾ ಇದೆ. ಇಂಥ ನಿಟ್ಟಿನಲ್ಲಿ ನಮಗೆ ಸರ್ಕಾರ ತಕ್ಷಣವೇ ನಮ್ಮ ಶಾಲೆಗೆ ಎಲ್ಲ ಶಾಲೆಗಳಿಗೆ ಸ್ಯಾನಿಟೈಸರ್ ಮಾಡಿಕೊಡ್ಬೇಕು, ಜೊತೆಗೆ ಭೌತಿಕ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಶಾಲೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭಗೊಳ್ತಾ ಇದ್ದಾವೆ. ಎಲ್ಲ ಶಾಲೆಗಳನ್ನು ಸರ್ಕಾರದ ವತಿಯಿಂದ ಅಥವಾ ಇಲಾಖೆ ವತಿಯಿಂದ ಸ್ಯಾನಿಟೈಸ್ ಮಾಡಬೇಕು. ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಭಾಳಷ್ಟು ಕಡೆಗಳಲ್ಲಿ ಇನ್ನೂ ಸಹ ಶಿಕ್ಷಕ ಮಿತ್ರರಿಗೆ, ಶಿಕ್ಷಕಿಯರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಮತ್ತು ಮಕ್ಕಳಿಗೂ ಸಹ ಬಸ್ಸಿನ ವ್ಯವಸ್ಥೆ ಇಲ್ಲ. ಆ ನಿಟ್ಟಿನಲ್ಲಿ ಸಹ ಎಲ್ಲ ರೂಟ್ಗಳಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ಸಹ ಮಾಡಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರ ಸಂಘದ ಪರವಾಗಿ, ಬಡ್ತಿ ಮುಖ್ಯ ಶಿಕ್ಷಕರ ಪರವಾಗಿ, ಎಲ್ಲ ತಾಲೂಕಿನ ಎಲ್ಲ ಸಮಸ್ತ ಶಿಕ್ಷಕರ ಪರವಾಗಿ ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಕಾರ್ಯದರ್ಶಿ ಮೂರ್ತಿ ಎಂವೈ, ಕಾರ್ಯದರ್ಶಿ ನಾಗರಾಜ್ ಸಿ, ಜಿಲ್ಲಾ ಉಪಾಧ್ಯಕ್ಷ ಪ್ರಭು, ನೌಕರರ ಸಂಘದ ನಿರ್ದೇಶಕ ಮಾಲ್ತೇಶಪ್ಪ, ಶಿಕ್ಷಕರ ಸಹಕಾರ ಸಂಘದ ಅಧ್ಯಕ್ಷ ಭೂಕೇಶ್ವರಪ್ಪ, ಪ್ರಮುಖರಾದ ಮನೋಹರ್ ಟಿವಿ, ರಮೇಶ್ ನಾರಾಯಣ್, ಶಾರದಾ, ಬೂದ್ಯಪ್ಪ, ಸತ್ಯಪ್ಪ, ಸತ್ಯನಾರಾಯಣ್ ಎಂಪಿ, ನೂರ್ ಅಹಮದ್ ಮೊದಲಾದವರು ಉಪಸ್ಥಿತರಿದ್ದರು. ಸಾಗರದ ದೈವಜ್ಞ ಸಂವರ್ಧನಾ ಕೋಆಪರೇಟಿವ್ ಸೊಸೈಟಿ ಆಶ್ರಯದಲ್ಲಿ ಸೋಮವಾರ ನಡೆದ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಲಾಯಿತು. ಸಂಘದ ಅಧ್ಯಕ್ಷ ಜಗದೀಶ್ ಜಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ನಾವು ಸಾಲ ಹೋಗಬೇಕು ನೋಡಿ, ನೀವು ಒಂದು ಆಡಿಟ್ ರಿಪೋರ್ಟ್ ಹೇಳಿದ್ದಾನೆ, ನಾವು ವಿನಿಯೋಗ ಮಾಡಿದ ಬಂದಿದ್ದ ಬಡ್ಡಿ ನಮಗೆ 15 ಲಕ್ಷದ ಚಿಲ್ಲರೆ, ಅದೇ ನಾವು ಸಾಲ ಕೊಟ್ಟಿದ್ದ ಬಂದ ಬಡ್ಡಿ 23 ಲಕ್ಷ ಚಿಲ್ಲರೆ. ಇದು ಇಷ್ಟು ಏನಾಗ್ತಾ ಇದೆ ಅಂದರೆ ನಮ್ಗೆ ಸಾಲಗಳು ಜಾಸ್ತಿ ಹೋಗ್ಬೇಕು, ನಮ್ಮಲ್ಲಿ ಯಾರು ವ್ಯವಹಾರನೇ ಮಾಡೋದಿಲ್ಲ. ನಮಗೆ ಎಫ್ ಡಿ ತರೋದಾಗಲಿ, ಈಗ ನಮ್ಮ ಕಾರ್ಯದರ್ಶಿಯನ್ನು ಹೇಳ್ಬೇಡ ಅದನ್ನು ಹೇಳ್ತೀನಿ, ನಮಗೆ ಈ ಆಡಿಟ್ ಬಗ್ಗೆ ನಾನು ಪೂರ ತಿಳ್ಕೊಂಡಿಲ್ಲ, ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ, ಅಲ್ಪ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿದ್ದೀವಿ. ಈಗ ನಮಗೆ ಎಫ್ ಡಿ ನಾವು ಎಷ್ಟು ಬೇಕಾದ್ರೂ ತಗೊಬೋದು, ನಮ್ಗೆ ಎಫ್ ಡಿ ಕೊಡ್ತಾ ಇರೋದು ಇದು ನಮಗೆ ತಿಂಗಳಿಗೆ 1 ಲಕ್ಷ.
ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ನಾಗರಾಜ್ ಎಸ್.ಜಿ, ನಿರ್ದೇಶಕರಾದ ಕೃಷ್ಣ ಆರ್, ಗಣಪತಿ ಕೆ, ಗುರುರಾಜ್ ಆರ್ ಶೇಟ್, ನಾಗರಾಜ್ ಕೇಶವ್ ಶೇಟ್, ನಾರಾಯಣ್ ಬಿ ಶೇಟ್, ಮಲ್ಲಾರಿರಾವ್ ಕೆ.ಎಂ, ರತ್ನಾಕರ್ ಪಿ ಶೇಟ್, ಸುರೇಶ್, ಗಣೇಶ್ ಮಂಜುನಾಥ್ ಶೇಟ್, ಚೇತನ್ ಪಿ ರಾಯ್ಕರ್, ಶೋಭಾ ವಿಶ್ವನಾಥ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಮಡಸೂರು ಗ್ರಾಮದ ಬೆಳ್ಳಿಕೊಪ್ಪ ಗ್ರಾಮವನ್ನು ಪ್ರವೇಶಿಸುವ ಮಾರ್ಗದಲ್ಲಿ ಎಂಎಸ್ಐಎಲ್ ಮದ್ಯ ಮಾರಾಟ ಮಳಿಗೆ ತೆರೆಯುವುದನ್ನು ಖಂಡಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕಾರ ಮಾಡುವುದಾಗಿ ಮಂಗಳವಾರ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿದರು. ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಸರ್ಕಾರದ ಅಧಿಕಾರಿಗಳ ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ಸೆಳೆದಿದ್ದಾಗ್ಯೂ ಮದ್ಯದಂಗಡಿ ತೆರೆಯಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಡಿಸೆಂಬರ್ 27ರಂದು ನಡೆಯುವ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡುತ್ತಿದ್ದೇವೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಪ್ರಗತಿಪರ ಯುವ ಒಕ್ಕೂಟದ ಅಧ್ಯಕ್ಷ ರಮೇಶ್ ಕೆಳದಿ, ಗ್ರಾಮ ಸುಧಾರಣಾ ಸಮಿತಿಯ ಅಧ್ಯಕ್ಷ ಸಂತೋಷ್, ಪ್ರಮುಖರಾದ ಲಿಂಗರಾಜ್, ಹುಚ್ಚಪ್ಪ ಎಂಕೆ, ಹುಚ್ಚಪ್ಪ ಇನ್ನಿತರರು ಹಾಜರಿದ್ದರು. ಇದು ಇಂದಿನ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.